ಮಾತಾಡಿದರೆ ಫ್ಯಾನ್ ಆಫ್ ಮಾಡಿಸ್ತೀವಿ, ಅಬ್ಸೆಂಟ್ ಆದರೆ ಫೈನು, ಲೇಟ್ ಆಗೋದ್ರೆ ಫೈನು. Okay, let's go. ಗಾಯ್ಸ್, ಕಾಲೇಜೆಲ್ಲ ಮುಗಿಸ್ಕೊಂಡು ಇವತ್ತು ಜಿಮ್ಗೆ ಹೋಗ್ದೇನೆ ಮನೆಗೆ ಬಂದಿರೋ ಶ್ರೇಯಸ್ ಮತ್ತೆ ಬಂದಿದ್ದಾನೆ. ಸೊ ಬೆಳಗ್ಗೆ ನೋಡೋದಲ್ಲ 7:30 ಹೋಗೋದು, ಸಾಯಂಕಾಲ 6:30 ಬರೋದು, ಜಿಮ್ ಇಲ್ಲ ಅಂದರೆ ಅಷ್ಟೇ. ಸೊ ಬನ್ನಿ ಈಗ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಏನೊಂದು ವಿಷಯ ಇರಬೇಕು. ಸೊ ಗೈಸ್, ಇದು ವಿಷಯ ಏನಪ್ಪ ಅಂದರೆ, ಸೊ ನನ್ನ ಹಳೇ ಫ್ರೆಂಡ್ ಕಾಲ್ ಮಾಡಿದ್ದ. ಏನಪ್ಪ ಅಂದರೆ, ಈಗ ಇದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಹೊಸ ಟ್ರೆಂಡ್ ಆಗೋಗಿದೆ ಗೈಸ್ ಕಾಲೇಜಲ್ಲಿ. ಏನಪ್ಪ ಅಂದರೆ, ಇದು ಮೊದಲೇ ಬಿಸಿಲು ಬೇರೆ, ಅದರಲ್ಲೂ ಈ ಲೆಕ್ಚರರ್ಸು ಮಾತಾಡಿದರೆ ಫ್ಯಾನ್ ಆಫ್ ಮಾಡಿಸ್ತೀವಿ ಅಂತ ಹೇಳೋದು ಹೊಸ ಟ್ರೆಂಡ್. ಆದರೆ ಇನ್ನೊಂದು, ಆಬ್ಸೆಂಟ್ ಆದರೆ ಫೈನು, ಲೇಟ್ ಆಗೋದ್ರೆ ಫೈನು, ಕಟ್ಟಿಂಗ್ ಚೆನ್ನಾಗಿಲ್ಲ ಅಂದರೆ ಕಟ್ಟಿಂಗ್ ಫೈನು. ಅದರಲ್ಲಿ ಬಾಯ್ಸ್ಗೆ ಕಟ್ಟಿಂಗು ಮಂತ್ಲಿ ಒನ್ಸ್ ಮಾಡೋದಲ್ಲ, ಅದಕ್ಕೆ ಟ್ರಿಪಲ್ ಎಕ್ಸ್ಟ್ರಾ ತೊಗೊಳೋದು. ಒಂದೇ ಫೈನಲ್ಲಿ ಟ್ರಿಪಲ್ ಎಕ್ಸ್ಟ್ರಾ. ಸೊ ಆ ಥರ ಕೂತ್ಕೊಂಡ್ರೆ ಫೈನು, ಎದ್ದು ನಿಂತ್ಕೊಂಡ್ರೆ ಫೈನು, ಅದು ಮಾಡಿದ್ರೆ ಫೈನು, ಇದು ಮಾಡಿದ್ರೆ ಫೈನು ಅನ್ನೋದು ಒಂದು ಟ್ರೆಂಡ್ ಆಗೋಗಿದೆ ಗೈಸ್. ಸೊ ಅದನ್ನೇ ಹೇಳ್ಕೊತಾ ಇದ್ದ. ಸೊ ನಂಗೆ ಕೇಳಿ ನಗು ಬರ್ತಿದೆ ಗೈಸ್. ನಮ್ಮ ಕಾಲೇಜು ಓಕೆ, ಏನು ಹೇಳ್ತಾರೆ, ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಈ ಬೇರೆ ಕಾಲೇಜುಗಳಲ್ಲಿ ಫೈನುಗಳು ಫೈನ್ ಅಂತ ಇದು ಮಾಡ್ತಾರೆ ಗೈಸ್. ಸೊ ಅದನ್ನೇ ಹೇಳ್ಕೊತಾ ಇದ್ದ, ಅದೇ ವಿಚಾರ. ಸೊ
ಬನ್ನೀಗ ನಾನು ಓದೋದಕ್ಕೆ ಹೋಗ್ಬೇಕು. ಸ್ವಲ್ಪ ದಿನದಲ್ಲಿ ಒಂದು 5% ಆದರೂ ಓದಬೇಕು ಗೈಸ್. ದಿನ ಅವತ್ತೇನು ಮಾಡಿದ್ರು ಅದು, ನಾನು ಅವತ್ತೇನು ಮಾಡಿದ್ರು ಅದು ಓದಲ್ಲ. ಏನು ನಾಳೆ ಎಕ್ಸಾಮ್ ಇದೆ, ಟೆಸ್ಟ್ ಇದೆ ಅಂದಾಗ ಓದೋದು. ಮತ್ತು ಇನ್ನೊಂದು ವರ್ಷ ಅಲ್ವಾ ಕಾಲ ಕಳೆದ್ಬಿಡೋದು, ಮತ್ತು ಅದೇ ರೂಟನ್ನೇ ಆಗೋಗುತ್ತೆ ಈಗ. ಸೊ ನೆಕ್ಸ್ಟ್ ವರ್ಷದಿಂದ ಬೇರೆ ರೂಟೀನು, ಲೈಫು ಚೇಂಜ್ ಆಗುತ್ತೆ, ನಾವು ಚೇಂಜ್ ಆಗ್ತಾ ಇರಬೇಕು ಕಾಲಕ್ಕೆ ತಕ್ಕಂಗೆ. ಸೊ ನೆನ್ನೆ ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗಿದ್ದೆ. ರಾತ್ರಿ ಊಟ ತಿಂದಿರಾ ಎಡಿಟ್ ಮಾಡಿಕೊಂಡು 1:30 ಹಂಗೆ ಮಲಗಿದ್ದೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.